ಸ್ನೇಹಿತರೆ, ಇವತ್ತು ನಡೆದ ದ್ವಿತೀಯ PUC ಇತಿಹಾಸ ನಾವು ಕೀ ಆನ್ಸರ್ ಮಾಡ್ತಿದ್ದೇವೆ. ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದೀವಲ್ಲ 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳು ಬಂದಿಲ್ಲ. ಇಷ್ಟೊಂದು ಡಿಫಿಕಲ್ಟ್ ಕ್ವಶನ್ ಪೇಪರ್ ತೆಗಿತಾರಂತ ನನಗೆ ಗೊತ್ತಿದ್ದಿಲ್ಲ. ಇತಿಹಾಸದಲ್ಲಿ ಮತ್ತೆ ಪ್ರೂವ್ ಮಾಡಿಬಿಟ್ರು ಅವರು. ಇತಿಹಾಸದಲ್ಲಿ ಏನಿದಿಲ್ಲ ನಾವು ಬ್ಲೂ ಪ್ರಿಂಟ್ ಫಾಲೋ ಮಾಡೋದಿಲ್ಲ ಅಂತ ಅವರು ಪ್ರೂವ್ ಮಾಡಿಬಿಟ್ರು ಅವರು. ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ. ಸೊ ನನಗೂ 5 ಅಂಕದ ಪ್ರಶ್ನೆಯಲ್ಲಿ ಡೌಟ್ ಇತ್ತು, ಬಟ್ 10 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಭಾಳ ಇತ್ತು ನನಗೆ. ಸರ್ ಎಂ ವಿಶ್ವೇಶ್ವರ ಬಗ್ಗೆ ಒಂದೇ ನಮಗೆ ಇಲ್ಲಿ ಬರ್ದಂಗೆ ಆಯಿತು. ಇದು ಕೂಡ ಏನು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ, ಇದು ಕೂಡ ಇಲ್ಲ. ಬಟ್ ಸರ್ ಎಂ ವಿಶ್ವೇಶ್ವರ ಒಂದೇ ಬರ್ದಂಗೆ ಆಯಿತು. ಆಯಿತಾ, ಗಾಂಧೀಜಿಯವರ ಓನಾಗಿ ಬರೆದರೆ ಓಕೆ. ನಾನು ನಿಮಗೆ ಏನು ಹೇಳಿ, ಇಷ್ಟೊಂದು ಕ್ವಶನ್ ಪೇಪರ್ ಟಫ್ ತೆಗಿತಾನಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ, ನಿಮ್ಗೆ 5 ಅಂಕದ ಪ್ರಶ್ನೆಯಲ್ಲಿ ಬಸವೇಶ್ವರ ಬಗ್ಗೆ ಓಕೆ ಕೇಳಿದಾನೆ. ಒಂದು ಹೊಯ್ಸಳ ವಾಸ್ತುಶೈಲಿಯ ಬ್ಯಾಕಪ್ ಕ್ವಶನ್ ಕೊಟ್ಟಿದ್ದೆ, ಅದೊಂದು ಕ್ವಶನ್ ಕೇಳಿದಾನೆ ಇಲ್ಲಿ. ಬಟ್ ಇವೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ರೀ. ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ, ಯಾಕೆ ಇದಕ್ಕೆ ಕೇಳಿದಾನೆ ಅವನು? ಏನು ಮಾಡಕ್ಕೆ ಬರುತ್ತೆ ಇವಾಗ? ಇವಾಗ ನೋಡಿ, ಒಂದೇ ಆನ್ಸರ್ ಇಲ್ಲಿ ಮಾಡ್ತೀನಿ ನಾನು. ಅದೇ ರೀತಿ ಇಲ್ಲಿ ನೋಡಿದರೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಕೇಳಿದ್ದಾನೆ. ಎಷ್ಟೊಂದು ಡಿಫಿಕಲ್ಟ್ ಕ್ವಶನ್ ಪೇಪರ್ನ. ಡೋಂಟ್ ವರಿ, ಜಸ್ಟ್ ಪಾಸ್ ಆಗ್ತೀರಾ, ಡೋಂಟ್ ವರಿ. ಆಯಿತಾ, ಚೆನ್ನಾಗಿ ಬರೆದಿರಲ್ಲ, ಓನಾಗಿ ಬರೀಬೇಕಂತ ಹೇಳಿದೆ. ಹೀಗೆ ಕ್ವಶನ್ ಪೇಪರ್ ತೆಗೆದರೆ ಮತ್ತೇನು ಮಾಡ್ತೀರಾ? ಓನಾಗಿ ಬರೀಬೇಕು, ಮತ್ತೇನು ಮಾಡ್ತೀರಾ? ಇಲ್ಲಿ ನೋಡಿ, 1ನೇದು ಕಲಿಂಗ ಯುದ್ಧ, ಮಾನಿಗೇಟ್ ಸುಲೇಮಾನ್ ಭೇಟಿ, 2ನೇದು, 3ನೇದು 1ನೆಯ ಪಾನಿಪತ್, 4ನೇದು ಏನಿದಿಲ್ಲ ಮೈಸೂರು ಕರ್ನಾಟಕ ರಾಜ್ಯ ಅಂತ ಇದೆಯಲ್ಲ ಅದು ಲಾಸ್ಟ್ ಒನ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ JVP ಸಮಿತಿಯ ಸದಸ್ಯರು ಜವಾಹರ್ಲಾಲ್ ನೆಹರು ಮತ್ತು ಅದೇ ರೀತಿ ವಲ್ಲಭಾಯ್ ಪಟೇಲ್. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ? ಇಲ್ಲಿ ನೋಡಿ, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂತ ಈ ಒಂದು ಪ್ರಶ್ನೆಗೆ ಆನ್ಸರ್ ನಿಮಗೆಲ್ಲರಿಗೂ ಗೊತ್ತಿದೆಯಲ್ಲ. ಈ ಒಂದು ಪ್ರಶ್ನೆಗೆ ಆನ್ಸರ್ 1828 ಕೋಲ್ಕತ್ತಾದಲ್ಲಿ. ಅದೇ ರೀತಿ ಭಾರತದಲ್ಲಿನ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ದಮನ್ ಮತ್ತು ಗೋವಾ ಅಂತ. ಯಾವುದಾದ್ರೂ ದೀವು, ದಮನ್, ಗೋವಾ ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಕರ್ನಾಟಕದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕೃತ ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮಿತ್ರವಿಂದ ಗೋವಿಂದ ಸಿಂಗಾರಯ್ಯ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ. ಆಯಿತಾ, ಅದೇ ರೀತಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಇದಕ್ಕೆ ಆಯಿತಾ, ತಾಜ್ ಮಹಲ್, ಕುತುಬ್ ಮಿನಾರ್ ಯಾವುದಾದ್ರೂ 2 ಬರಿಬೇಕಾಗಿರುತ್ತೆ. ವಿಶ್ವ ಪರಂಪರೆಗೆ ಪಟ್ಟಿಯಲ್ಲಿ ಸೇರಿದ ಅಂತ ಕೇಳಿದರೆ ಪ್ಯಾಲೋಲಿಥಿಕ್ ಅಂದರೆ ಹಳೆಯ ಶಿಲೆ, ಅಂದರೆ ಲಿಥಿಕ್ ಅಂದರೆ ಆಯಿತಾ ಶಿಲೆ ಅಂದ ತಕ್ಷಣ. ಅದೇ ರೀತಿ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಇದಕ್ಕೆ ಹಿನಯಾನ ಮತ್ತು ಮಹಾಯಾನ ಅಂತ. ಅದೇ ರೀತಿ 6ನೆಯ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು? ಅವರ ಕೃತಿಯ ಹೆಸರನ್ನು ಬರೀರಿ ಎಂದಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಬಿಲ್ಲನ. ಆಯಿತಾ, 6ನೇ ವಿಕ್ರಮಾದಿತ್ಯ ಆಸ್ಥಾನ ಕವಿ ಬಿಲ್ಲನ ಮತ್ತು ವಿಕ್ರಮಾಂಕ ದೇವ ಚರಿತಂ ಆಯಿತಾ ಕೃತಿ ಆಗಿರುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ ಯಾವುದಾದ್ರೂ 2 ಕಾರಣಗಳು? ಯಾಕೆಂದರೆ ಮಂಗೋಲಿಯರ ದಾಳಿ ಹೆಚ್ಚಾಗ್ತಾ ಇತ್ತು, ಅದೊಂದು ಆಯಿತು. ಮತ್ತು ಅದೇ ರೀತಿ ತನ್ನ ರಾಜಧಾನಿಯನ್ನು ಏನಿದೆಯಲ್ಲ ದೇವಗಿರಿಯ ಕಡೆ ಅಂದರೆ ದೌಲತಾಬಾದ್ ಎಂಬ ಹೊಸ ನಗರವನ್ನು ಏನು ರಚನೆ ಮಾಡ್ತಾನೆ ಅಲ್ಲಿ ಹೋಗಿ. ಶಿವಾಜಿ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳಂದರೆ ರಾಮದಾಸ್ ಆಗಿರ್ಬೋದು ಮತ್ತು ಜೀಜಾಬಾಯಿ ತಾಯಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಖಾಲಿ ಬಿಟ್ಟ ಸ್ಥಳ ಕ್ಷೇತ್ರ ಅಂದರೆ ಉಳುಮೆ ಮಾಡುವ ಭೂಮಿ. ಅದೇ ರೀತಿ ಕಾನಿಷ್ಕನ ರಾಜಧಾನಿ ಪುರುಷಪುರ. ಅದೇ ರೀತಿ ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ದಿನಿಲಾಯಿ. ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಇದಕ್ಕೆ ಆನ್ಸರ್ ಆಗಿರುತ್ತೆ ದಾದಾಬಾಯಿ ನೌರೋಜೆ. ಅದೇ ರೀತಿ ಇಲ್ಲಿ ನಿಮಗೆ ಹೊಂದಿಸಿ ಬರಿ ನೋಡಿ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ. 1ನೇದು ಏನು ಕೊಟ್ಟಿದಾರಲ್ಲ ಟಾಲೆಮಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ, ಅದು ಜಿಯಾಗ್ರಫಿ. ಇದು ಶ್ರೀ ವಿಜಯ, ಇದಕ್ಕೆ ಕವಿರಾಜ ಮಾರ್ಗ. ಅದೇ ರೀತಿ 2ನೇಯ ಇಬ್ರಾಹಿಂ ಆದಿಲ್ ಶಾ, ಅದು ಜಗದ್ಗುರು ಬಾದ್ಶಾ. ಟಿಪ್ಪು ಸುಲ್ತಾನ್, ಅದು ಇದು ಮೈಸೂರು ಹುಲಿ. ರಾಮದಾಸ್ ಏನಿದೆಯಲ್ಲ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ. ಅರ್ಥ ಆಯ್ತಾ? ಶ್ರೀ ವಿಜಯ ಅದು ಕವಿರಾಜ ಮಾರ್ಗ. ಅದೇ ರೀತಿ ರಾಮದಾಸ್ ಏನಿದೆಯಲ್ಲ ಅದು ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ. ಅದೇ ರೀತಿ 2ನೇಯ ಇಬ್ರಾಹಿಂ ಆದಿಲ್ ಶಾ ಅದು ಜಗದ್ಗುರು. ಟಿಪ್ಪು ಸುಲ್ತಾನ್ ಅದು ಮೈಸೂರಿನ ಹುಲಿ. ಅದೇ ರೀತಿ ಅದು ಟಾಲೆಮಿ ಏನಿದೆಯಲ್ಲ ಅದು ಟಾಲೆಮಿ ಅದು ಜಿಯಾಗ್ರಫಿ. ಓಕೆ, ಜಿಯಾಗ್ರಫಿ. ನಾಣ್ಯಶಾಸ್ತ್ರ ಎಂದರೆ ಆಪ್ಷನ್ ಎ ನಾಣ್ಯಗಳ ಅಧ್ಯಯನ.
ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ ಶಿವಾಜಿ ಕಿರೀಟಧಾರಣೆ ಆಪ್ಷನ್ ಬಿ. ಅದೇ ರೀತಿ ವೇದಗಳಿಗೆ ಹಿಂತಿರುಗಿ ಅದು ದಯಾನಂದ ಸರಸ್ವತಿ ಸ್ವಾಮಿ. ಅದೇ ರೀತಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಅವರು. ಆಯಿತಾ, ಇದಕ್ಕೆ ಆನ್ಸರ್ ಆಯಿತಾ. ಅದೇ ರೀತಿ ಇಲ್ಲಿ ಮೌರ್ಯರ ರಾಜ್ಯ ಲಾಂಛನ, ಇದಕ್ಕೆ ಧರ್ಮಚಕ್ರ. ಕುಡುವೈಲ ಅದೃಷ್ಟ. ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹೇಬ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಡಿಯಲ್ಲಿ ಸೇರಿತು. ರಾಣಿಯು ನಿಯಂತ್ರಣವನ್ನು ಬಿಟ್ಟುಕೊಟ್ಟಲು ಇಷ್ಟವಿರಲಿಲ್ಲ. ಈ ಒಂದು ಕಾರಣದಿಂದ ಏನಿಲ್ಲ ದಂಗೆ ಆದಳು. ಅದೇ ರೀತಿ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಗಂಗಾಧರ್ ರಾವ್ ದೇಶಪಾಂಡೆ. ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾಗಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಸರ್ ಹೇಳಿದ್ದೇನೆ. ಸೊ ಪೇಪರ್ ಬಹಳ ಟಫ್ ಬಂದಿದೆ, ಐ ನೋ. ಯಾಕೆಂದರೆ ನೀಲಿನಕ್ಷೆ ಪ್ರಕಾರ ತೆಗೆದಿಲ್ಲ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನಲ್ಲಿ ಇತಿಹಾಸದಲ್ಲಿ ಈ ರೀತಿ ಮೋಸ ಮಾಡಿದರೆ ಹೆಂಗೆ ರೀ? ಅವನು ಸುಮ್ಮನೆ ಇವಾಗ ಯಾವಾಗ ನೋಡಿದ್ರು ಇದೇ ರೀತಿ ಮಾಡ್ತಾನೆ ರೀಪ್ಪ. ಅವರು ಹೇಳ್ಬಿಟ್ಟಿದ್ದಾರೆ ತಗೋರಿಪ್ಪ, ಅವರು ಇತಿಹಾಸದಲ್ಲಿ ನಾವು ಫಾಲೋ ಮಾಡಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಅಂತ ಹೇಳಿದ್ದಾರೆ. ಬಟ್ 2023ನಲ್ಲಿ ಏನಿದಿಲ್ಲ, ಹೋದ ವರ್ಷ ಕೂಡ ಒಂದು 4-5 ಅಂದರೆ ಅಷ್ಟೇ ಬಂದಿದ್ದಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಬಂದಿತ್ತಪ್ಪ. ಬಟ್ ಇಲ್ಲಿ ನೋಡಿದರೆ ಏನೂ ಬಂದಿಲ್ಲ. ಸೊ ಭಾಳ ಬೇಜಾರಾಗುತ್ತೆ. ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ 5 ಮಾರ್ಕ್ಸ್ ಕ್ವಶನಲ್ಲಿ ನೋಡಿ, ಹೊಯ್ಸಳ ವಾಸಶೈಲಿಯ ಪ್ರಮುಖ ಲಕ್ಷಣಗಳು, ಇದು ಕೇಳಿಲ್ಲ. ಮೇಲಿಂದು ಬಸವೇಶ್ವರ ಕೇಳಿದ್ದಾನೆ, ಬಟ್ ಇದು ಕೇಳಿಲ್ಲ. ಸೊ ಬ್ಯಾಕಪ್ ಕ್ವಶನ್ ಕೊಟ್ಟಿದ್ದೆ ನಾನು, ಅದೊಂದು ಬಂದಿದೆ. ಬಟ್ ಆಲ್ಮೋಸ್ಟ್ ಪೇಪರ್ ಬಹಳ ಟಫ್ ಇದೆ.